ಈ ಕಿಡ್ನಾಪ್ ಕೇಸ್ ಇದೆಯಲ್ಲ, ಇದು ಪಕ್ಕಾ ಸಿನಿಮಾ ಸ್ಟೈಲ್ ನಲ್ಲಿದೆ. ಜಿಮ್ ಟ್ರೈನರ್ ನನ್ನೇ ಅಪಹರಿಸಿದ್ದಂತವರು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಹಾಗಾದ್ರೆ ಈ ಕಿಡ್ನಾಪ್ ಮಾಡಿದವರು ಯಾರು? ಆರೋಪಿಗಳು ಲಾಕ್ ಆಗಿದ್ದು ಹೇಗೆ? ಇಲ್ಲಿದೆ ನೋಡಿ ಡೀಟೇಲ್ಸ್. ಸಿನಿಮಾ ಸ್ಟೈಲ್ ನಲ್ಲಿ ಕಿಡ್ನಾಪ್, 5 ಲಕ್ಷಕ್ಕೆ ಡಿಮ್ಯಾಂಡ್. ರೌಡಿ ಶೀಟರ್ ಸೇರಿ 5ರನ್ನ ಬಂಧಿಸಿದ ಪೊಲೀಸರು. ಜೂನ್ 19ರ ಸಂಜೆ ಬೆಂಗಳೂರಿನ ಶಂಕರ್ಪುರದ ಸಿಟಿ ಇನ್ಸ್ಟಿಟ್ಯೂಟ್ ಬಳಿ ಜಿಮ್ ಟ್ರೈನರ್ ಮಿತುಲ್ ಕಂದೂರ್ ಎಂಬುವರ ಕಿಡ್ನಾಪ್ ಆಗಿತ್ತು. ನಾವು ಸಿಸಿಬಿ ಅಧಿಕಾರಿಗಳು ಅಂತ ಕಾರಿನಲ್ಲಿ ಕೂರಿಸಿ ಬೆದರಿಕೆ ಹಾಕಿದ ನಕಲಿ ಆಫೀಸರ್ಸ್ ಕಾರ್ನಲ್ಲಿ ಹೋಗುವ ವೇಳೆ 500 ಕೆಜಿ ಗಾಂಜಾ ತರಿಸಿದ್ಯಾ ಅಂತ ಮಿತುಲ್ಗೆ ಬೆದರಿಸಿದ್ರು. ಅಲ್ಲದೆ ಮೊಬೈಲ್ ಹಾಗೂ ಬ್ಯಾಗ್ ಅನ್ನ ಕಸಿದು ಪೌಚ್ನಲ್ಲಿ LSD ಸ್ಕ್ರಿಪ್ಟ್ಸ್ ಅನ್ನ ಇಟ್ಟು ಫೋಟೋ ತೆಗೆದಿದ್ರು. ಇನ್ನು ಮಿತುಲ್ ನನ್ನ ಕಿಡ್ನಾಪ್ ಮಾಡಿದ ರೌಡಿ ಶೀಟರ್ ತ್ರಿವೇಣ್ ಕುಮಾರ್ ಅಲಿಯಾಸ್ ತಿರುಮಲ, ರಂಜಿತ್ ರಾವ್, ನಮಿತ್, ಪ್ರೇಮ್ ಸಾಯಿ, ಶಾಂತಕುಮಾರ್ ಜೆಪಿ ನಗರ ಠಾಣೆ ಬಳಿ ಬಂದಿದ್ರು. ಕಾರಿನಿಂದ ಕೆಳಗಡೆ ಇಳಿದಿದ್ದ ಇಬ್ಬರು ಸೀದಾ ಠಾಣೆಯ ಒಳಗಡೆ ಹೋಗಿ ವಾಪಸ್ ಬಂದಿದ್ದಾರೆ. ಬಂದ ಬಳಿಕ ಸಾಹೇಬ್ರು ಬ್ಯುಸಿ ಇದ್ದಾರೆ ಅಂತ ಹೇಳಿ ಅದೇ ಕಾರಿನಲ್ಲಿ ಜಯನಗರ ಕಡೆ ಕರೆತಂದು ಮಿತುಲ್ ನನ್ನ ಇಳಿಸಿದ್ರು. ಕಾರಿನಿಂದ ಇಳಿಸುತ್ತಿದ್ದಂತೆ ಪೊಲೀಸರು ಕೇಸ್ ಹಾಕಬಾರದು ಅಂತ ಹೇಳಿದ್ರೆ 1.80 ಲಕ್ಷ ರೂಪಾಯಿ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ತನ್ನ ಬಳಿ ಕೇವಲ 40,000 ರೂಪಾಯಿ ಇದೆ ಅಂತ ಹೇಳಿ ಅಲ್ಲಿಂದ ಹೇಗೋ ಮಿತುಲ್ ಎಸ್ಕೇಪ್ ಆಗಿದ್ದ. ಮತ್ತೆ ಮರುದಿನ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟ ಬೆನ್ನಲ್ಲೇ ಮಿತುಲ್ ಶಂಕರ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ. ಪೊಲೀಸರು ಅಂತ ಹೇಳಿ ಅವರನ್ನು ಇನೋವಾ ವೆಹಿಕಲ್ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಇನ್ವೆಸ್ಟಿಗೇಷನ್ ಬರಬೇಕಂತ ಕರ್ಕೊಂಡು ಹೋಗಿರ್ತಾರೆ. ಅದಾದ ನಂತರ ಅವನಿಗೆ ಸಂಜೆ 5 ಗಂಟೆಯಿಂದ 9:30ವರೆಗೆ ಕಾರಲ್ಲೇ ಸುತ್ತಾಡಿಸ್ಬಿಟ್ಟು ನಂತರ ಕೊನೆಗೆ JP ನಗರ ಪೊಲೀಸ್ ಸ್ಟೇಷನ್ ಬಳಿ ಹೋಗಿ ಒಂದು 100 ಮೀಟರ್ ದೂರದಲ್ಲಿ ಒಂದು ವೆಹಿಕಲ್ನ ನಿಲ್ಲಿಸ್ಬಿಟ್ಟು ಇಬ್ಬರು ವ್ಯಕ್ತಿಗಳು ಅಲ್ಲಿ ಯಾರು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ ಅವರು ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು 5 ನಿಮಿಷ ಸ್ಟೇಷನಲ್ಲಿ ಕಳೆದು ಮತ್ತೆ ಹೊರಗಡೆ ನಂತರ ಬಂದು ಪ್ರಕರಣ ದಾಖಲಿಸಿ ತನಿಖೆ ನಡೆಸಿದ ಸಿಸಿಬಿ ಪೊಲೀಸರು ರೌಡಿ ಶೀಟರ್ ತ್ರಿವೇಣ್ ಸೇರಿ ಒಟ್ಟು 5 ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಮತ್ತೆ 3 ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ವಶಕ್ಕೆ ಪಡೆದು ಇಂಟ್ರೋಗೇಟ್ ಮಾಡಿದಾಗ ಮಾಹಿತಿ ಬರ್ತದೆ. ಅವರು ಇದೇ ಥರ ಇನ್ನೊಂದು ಕೇಸ್ ಕೂಡ ರಾಜನಕುಂಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾಡಿರ್ತಾರೆ. ಅಲ್ಲಿಯ ವಿಕ್ಟಿಮ್ ಅವರು ಗರ್ಲ್ ಫ್ರೆಂಡ್ ಒಬ್ಬರು 112ಗೆ ಕರೆ ಮಾಡಿದ್ದ ನಂತರ ಅವರು ಅಲ್ಲಿಂದ ಈ ಟೀಮ್ ಏನಿತ್ತು ಪರಾರಿಯಾಗಿರ್ತಾರೆ. ಸೊ ಕಂಪ್ಲೇಂಟಿಗೆ ಹೇಳಿಬಿಟ್ಟು ನಾವು ಶಂಕರಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಮುಂದಿನ ತನಿಖೆಗಾಗಿ CCBಗೆ ನಾವು ಪಡೆದುಕೊಂಡು ತನಿಖೆ ಮಾಡಿರ್ತೀವಿ. ಅದರಲ್ಲಿ 5 ಜನನ್ನ ಅರೆಸ್ಟ್ ಮಾಡಿರ್ತೀವಿ, ಇನ್ನು 3ರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಸದ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕಿಡ್ನಾಪ್ಗೆ ಪ್ಲಾನ್ ಮಾಡಿರುವಂತಹ ವ್ಯಕ್ತಿ ಯಾರು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಿದೆ.